ಬಿಗ್ ಬಾಸ್ನಲ್ಲಿ ಬಿಗ್ ಶೋ ಕೊಟ್ಟವರ ಬಣ್ಣ ಬಯಲಾಗಿದೆ. ರಿಯಾಲಿಟಿ ಶೋ ಅಲ್ಲ, ರಿಯಲ್ ಪ್ರಪಂಚ ಏನು ಅನ್ನೋದು ಈಗ ಇವರಿಬ್ಬರಿಗೂ ಗೊತ್ತಾಗ್ತಾ ಇದೆ. ಒಂದು ಮಚ್ಚಿನಿಂದ ಆರಂಭ ಆದಂಥ ಕತೆ ಪಾಪ ಇವರನ್ನ ಪೊಲೀಸ್ ಸ್ಟೇಷನ್ನ ಮೆಟ್ಟಿಲವರೆಗೂ ತಂದು ನಿಲ್ಲಿಸಿದೆ. ಒಂದು ರೀಲ್, ಸೋಷಿಯಲ್ ಮೀಡಿಯಾದ ರೀಲ್ಗೋಸ್ಕರ, ರಿಯಾಲಿಟಿ ಶೋಗೋಸ್ಕರ, ರಿಯಲ್ ಪ್ರಪಂಚದಲ್ಲಿ ಮಚ್ಚಿಡ್ಕೊಂಡಿದ್ದಂಥ ಇಬ್ಬರನ್ನ ಮಹಜರಿಗೆ ಅಂತ ಕರ್ಕೊಂಡು ಹೋಗಿದ್ದಾರೆ ಪೊಲೀಸರು. ನಾಗರಬಾವಿ ಬಳಿಯ ಅಕ್ಷಯ್ ಸ್ಟುಡಿಯೋ ಬಳಿ ಇವರು ರೀಲ್ಸ್ ಮಾಡಿದ್ದಂತೆ. ಹೀಗಾಗಿ ಅಕ್ಷಯ್ ಸ್ಟುಡಿಯೋದಲ್ಲಿ ಇಬ್ಬರ ಮಹಜರಾಗುತ್ತೆ. ಮಹಜರ್ ಪ್ರಕ್ರಿಯೆಯ ನಂತರ ಅವರನ್ನ ಜಡ್ಜ್ ಮುಂದೆ ಹಾಜರುಪಡಿಸಲಾಗುತ್ತೆ. ಲಾಂಗ್ ಹಿಡ್ಕೊಂಡು ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಮಾಡಿರೋ ಹಿನ್ನೆಲೆಯಲ್ಲಿ ರಜತ್ ಮತ್ತು ವಿನಯ್ ಇಬ್ಬರಿಗೂ ಪೊಲೀಸರು ವಿಚಾರಣೆಯನ್ನು ನಡೆಸಿದ್ದಾರೆ. ಇಬ್ಬರನ್ನು ಮಹಜರಿಗೆ ಅಂತ ಕರ್ಕೊಂಡು ಹೋಗಿದ್ದಾರೆ. ನೋಡಿ ಎಂತೆಂಥ ಅವಾಂತರಗಳನ್ನು ಮಾಡ್ಕೋತಾರೆ ಅಂತ. ಈಗ ಸಿನಿಮಾಗಳನ್ನು ಬಳಸುವಂತಹ ಮಚ್ಚಾಗಲಿ ಲಾಂಗ್ ಆಗಲಿ ಅದು ಯಾವುದು ಒರಿಜಿನಲ್ ಇರಲ್ಲ, ಅದು ಡೂಪ್ಲಿಕೇಟು, ಸೆಟ್ ಪ್ರಾಪರ್ಟಿ ಅಂತ ಕರೀತಾರೆ. ಇವರು ಅದನ್ನ ಹಿಡ್ಕೊಂಡು ರೀಲ್ಸ್ ಮಾಡಿದ್ದ, ಒರಿಜಿನಲ್ ಹಿಡ್ಕೊಂಡು ರೀಲ್ಸ್ ಮಾಡಿದ್ದ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಗೊಂದಲ ಇದೆ. ನಿನ್ನೆ ಒಂದು ಕತೆ ಹೇಳಿದ್ರೆ ಇವತ್ತು ಮತ್ತೊಂದು ಕತೆ. ನೋಡಿ ದೃಶ್ಯಗಳು ಗಮನಿಸ್ತಾ ಇದ್ರಿ, ಇದು ಅವರನ್ನ ಮಹಜರಿಗೆ ಕರ್ಕೊಂಡು ಹೋಗ್ತಾ ಇರುವಂಥ ದೃಶ್ಯ. ವಿನಯ್ ಮತ್ತು ರಜತ್ ಇವರಿಬ್ಬರು ಕೂಡ ಸಿನಿಮಾ ಮಾತ್ರ ಅಲ್ಲ, ಧಾರಾವಾಹಿ ಆಗಿರ್ಬೋದು, ರಿಯಾಲಿಟಿ ಶೋ ಆಗಿರ್ಬೋದು, ಎಲ್ಲದರಲ್ಲೂ ಪ್ರತಿನಿತ್ಯ ನಿಮ್ಗೆ ಗೊತ್ತು ಬುಜ್ಜಿ ಅಂತ ಕರೀತಾರೆ ರಜತನ್ನ, ಹಾಗೂ ವಿನಯ್ ಅವರನ್ನ ಆನೆ ಅಂತ ಕರೀತಾರೆ ಹಿಂದಿನ ರಿಯಾಲಿಟಿ ಶೋ. ಅಂದರೆ ಇವರಿಬ್ಬರು ಕೂಡ ಬಿಗ್ ಬಾಸ್ನ ಸ್ಪರ್ಧಿಗಳು. ಈ ಹಿಂದೆ ವಿನಯ್ ಈ ಹಿಂದಿನ ಸೀಸನ್ ಆದರೆ ರಜತ್ ಲಾಸ್ಟ್ ಸೀಸನ್ ಅಲ್ಲಿ ಆಟ ಆಡಿದ್ದಂಥ ವ್ಯಕ್ತಿ. ಸೊ ಇವರಿಬ್ಬರು ಮತ್ತೊಂದು ರಿಯಾಲಿಟಿ ಶೋನಲ್ಲಿ ಒಟ್ಟಾಗಿದ್ದಾರೆ. ಅಲ್ಲಿ ಮಚ್ಚಿಡ್ಕೊಂಡು ಒಂದು ರೀಲ್ಸ್ ಮಾಡಿ ಈಗ ಮಹಜರಿಗೆ ಪೊಲೀಸರು ಕರ್ಕೊಂಡು ಹೋಗೋ ಹಂತಕ್ಕೆ ಈ ಪ್ರಕರಣ ತೆರಳು ಬಿಟ್ಟಿದೆ. ಬಸವೇಶ್ವರನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರೋದು. ಅಲ್ಲಿಂದ ನಮ್ಮ ಪ್ರತಿನಿಧಿ ಮಂಜುನಾಥ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಈಗ ಸದ್ಯ ಅವ್ರನ್ನ ಕರ್ಕೊಂಡು ಹೋದ್ರು ಅಂತ, ಎಲ್ಲಿ ಕರ್ಕೊಂಡು ಹೋದ್ರು, ಏನೇನಾಗುತ್ತೆ ಇವತ್ತು ಪ್ರಕ್ರಿಯೆ? ರಜತ್ ಮತ್ತು ವಿನಯ್ ಇವತ್ತು ಮನೆಗೆ ಹೋಗ್ತಾರಾ ಅಥವಾ ಪೊಲೀಸ್ ಸ್ಟೇಷನ್ ಅಲ್ಲಿ ಇರಬೇಕಾದ ಸ್ಥಿತಿ ಬರಬಹುದಾ? ಪ್ರಣತ್, ಏನು ಇನ್ಸ್ಟಾಗ್ರಾಮ್ನಲ್ಲಿ ರಜತ್ ಮತ್ತೆ ವಿನಯ್ ಗೌಡ ಮಚ್ಚನ್ನ ಹಿಡ್ಕೊಂಡು ರೀಲ್ಸ್ ಮಾಡಿದ್ರು, ಅದು ದೊಡ್ಡ ಮಟ್ಟದಲ್ಲಿ ಸದ್ದಾಗಿತ್ತು. ಅಂದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಸಾರ್ವಜನಿಕರು ನೋಡುವಂತಹ ಭಯ ಪಡುವಂತಹ ಆತಂಕ ಉಂಟಾಗಿತ್ತು. ಸೊ ಹೀಗಾಗಿ ಬಸವೇಶ್ವರನಗರ ಪೊಲೀಸ್ ಸ್ಟೇಷನ್ ಅಲ್ಲಿ ಎಫ್ಐಆರ್ ದಾಖಲಾಗಿತ್ತು. ನಿನ್ನೆ ಕೂಡ ಬಂದು ಸ್ಟೇಷನ್ಗೆ ಒಂದಿಷ್ಟು ವಿಚಾರಣೆ ನಡೆಸಿದ್ರು. ತದಾದ ನಂತರ ಅಂದ್ರೆ ಇನ್ಸ್ಟಾದಲ್ಲಿ ರೀಲ್ಸ್ ಮಾಡುವಂತಹ ಸಂದರ್ಭದಲ್ಲಿ ಬಳಸಿದ್ದಂತಹ ಮಚ್ಚು, ಆ ಲಾಂಗ್ ಏನಿದೆ, ಅಸಲಿಯೋ ನಕಲಿಯೋ ಅಂತೇಳಿ ಪೊಲೀಸರಿಗೆ ಸಂಪೂರ್ಣವಾಗಿ ತಿಳ್ಕೋಬೇಕಾಗಿತ್ತು. ಸೊ ಹಾಗಾಗಿ ನಾವು ಅಸಲಿ ಮಚ್ಚನ್ನ ಬಳಸಿಲ್ಲ, ನಕಲಿ ಮಚ್ಚ ಅಂತೇಳಿ ಪೊಲೀಸರ ಮುಂದೆ ಹೇಳಿಕೆಯನ್ನ ಕೊಡಲಾಗಿತ್ತು. ಸೊ ತದಾದ ನಂತರ ಅದು ನಕಲಿ ಮಚ್ಚು ಅಂತೇಳಿ ಬಸವೇಶ್ವರನಗರ ಸ್ಟೇಷನ್ ಮುಂದೆ ಕೂಡ ಪೊಲೀಸರ ಮುಂದೆ ಅದನ್ನ ತಂದು ಇಡಲಾಗಿತ್ತು. ಅದು ಅಂದ್ರೆ ಅವರು ಬಳಸಿದ್ದಂತಹ ಮಚ್ಚು ಬೇರೆ ಆಗಿತ್ತು, ಪೊಲೀಸರಿಗೆ ಕೊಟ್ಟಿದ್ದಂತಹ ಮಚ್ಚೆ ಬೇರೆ ಆಗಿತ್ತು. ಸೊ ಹಾಗಾಗಿ ಇವತ್ತು ಅಂದ್ರೆ ಈಗ ಸದ್ಯ ಬಸವೇಶ್ವರನಗರ ಪೊಲೀಸರಿಂದ ಇದೀಗ ಏನು ಅಂದ್ರೆ ಇನ್ಸ್ಟಾದಲ್ಲಿ ಇವರು ರೀಲ್ಸ್ ಮಾಡುವಂತ ಸಂದರ್ಭದಲ್ಲಿ ಏನು ನಾಗರಬಾವಿಯ ಅಕ್ಷಯ್ ಸ್ಟುಡಿಯೋದಲ್ಲಿ ಇವರಿಬ್ರು ರಜತ್ ಮತ್ತೆ ವಿನಯ್ ಗೌಡ ಲಾಂಗ್ ಅನ್ನ ಇಟ್ಕೊಂಡು ರೀಲ್ಸ್ ಮಾಡಿದ್ರು. ಸೊ ಅಲ್ಲಿಗೆ ಈಗ ಪೊಲೀಸರು ನಾಗರಬಾವಿ ಅಕ್ಷಯ್ ಸ್ಟುಡಿಯೋಗೆ ಕರ್ಕೊಂಡೋಗಿ ಇವಾಗ ಆ ಸ್ಥಳ ಮಾಜರನ್ನ ಮಾಡ್ತಿರುವಂತದ್ದು. ಜೊತೆಗೆ ಅವರು ಬಳಸಿದ್ದಂತಹ ಮಚ್ಚು, ಅದು ಲಾಂಗ್ ಇಟ್ಕೊಂಡಿರುವ ಮಚ್ಚು ನಮ್ದು ಅಸಲಿ ಮಚ್ಚಲ್ಲ, ನಕಲಿ ಮಚ್ಚು ಅಂತೇಳಿ ವಿನಯ್ ಮತ್ತೆ ರಜತ್ ಹೇಳ್ತಿರುವಂತದ್ದು. ಸೊ ಹಾಗಾಗಿ ಇದೆಲ್ಲದರ ಸಂಪೂರ್ಣ ಪ್ರಕ್ರಿಯೆಯನ್ನ ಪೊಲೀಸರು ಅವರ ಕಾನೂನಿನ ಪ್ರಕಾರ ಏನೆಲ್ಲ ಮಾಡಬೇಕು ಅಂತ ಈಗ ನಾಗರಬಾವಿ ಅಕ್ಷಯ್ ಸ್ಟುಡಿಯೋ ಕರ್ಕೊಂಡೋಗಿ ಅಲ್ಲಿ ಇದು ಮಚ್ಚು ಅಸಲಿಯೋ ನಕಲಿಯೋ ಯಾವ ಮಚ್ಚನ್ನು ಬಳಸಿದ್ರು ಅಂತೇಳಿ ನೋಡ್ತಾರೆ. ಜೊತೆಗೆ ಅಲ್ಲಿ ಸ್ಥಳ ಮಾಜರನ್ನ ಕೂಡ ಮಾಡ್ತಾರೆ. ಒಂದು ವೇಳೆ ಇವರು ರೀಲ್ಸ್ ನಲ್ಲಿ ಬಳಸಿದ್ದಂತಹ ಮಚ್ಚು ಅಸಲಿಯೇ ಆಗಿದ್ರೆ ಅವ್ರಿಗೆ ಈಗ ಏನು ಆರ್ಮ್ಸ್ ಆಕ್ಟ್ ಅಡಿ ಅವ್ರನ್ನ ಬಂಧನ ಮಾಡುವ ಸಾಧ್ಯತೆ ಕೂಡ ಇರುತ್ತೆ. ಅಂದ್ರೆ ಏನೀಗ ಅಕ್ಷಯ್ ಸ್ಟುಡಿಯೋದಲ್ಲಿ ಅವ್ರನ್ನ ಸ್ಥಳ ಮಾಜರ್ ಮಾಡಲಾಗ್ತಿದೆ, ಅದರಲ್ಲಿ ಒಂದ್ ವೇಳೆ ಅಸಲಿ ಮಚ್ಚ ಅಂತ ಗೊತ್ತಾದ್ರೆ ಅಲ್ಲಿಂದ ನೇರವಾಗಿ ನ್ಯಾಯಾಧೀಶರ ಮುಂದೆ ಅವ್ರನ್ನ ಹಾಜರುಪಡಿಸ್ತಾರೆ. ಅಲ್ಲಿ ಇದು ಅಸಲಿ ಮಚ್ಚು ಅಂತ ಗೊತ್ತಾದ್ರೆ, ಯಾಕಂದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಭಯ ಹುಟ್ಟಿಸಿರುವಂತ ಕೆಲಸ ಮಾಡಿರ್ತಾರೆ. ಸೊ ಹಾಗಾಗಿ ಇದು ಅಸಲಿ ಮಚ್ಚಿಟ್ಕೊಂಡು ಇವ್ರು ಈ ರೀತಿ ಮಾಡಿದ್ರು ಅಂತೇಳಿ ನ್ಯಾಯಾಧೀಶರ ಮುಂದೆ ನಿಲ್ಲಿಸಿ ಅದು ಅಸಲಿ ಮಚ್ಚ ಅಂತ ಗೊತ್ತಾದ ಕೂಡಲೇ ಅವ್ರನ್ನ ಕೂಡ ಅಂದ್ರೆ ತಕ್ಷಣ ಅವ್ರನ್ನ ಬಂಧಿಸುವಂತ, ಅಂದ್ರೆ ಆರ್ಮ್ಸ್ ಆಕ್ಟ್ ಅಡಿ ಅವ್ರನ್ನ ಬಂಧಿಸುವಂತಹ ಕೆಲಸಗಳು ಕೂಡ ಇವತ್ತು ಬಸವೇಶ್ವರನಗರ ಪೊಲೀಸ್ ಸ್ಟೇಷನ್ ಇಂದ ಆಗುತ್ತೆ. ಪ್ರಣತ್, ಓಕೆ, ಥ್ಯಾಂಕ್ ಯು ಮಂಜುನಾಥ್ ಮಾಹಿತಿಗೆ. ಸೊ ಬಟ್ ನೋಡಿ, ಒಂದು ಮಚ್ಚು, ಇವರು ಮಚ್ಚನ್ನು ತಗೊಂಬನ್ನಿ ಅಂತಂದಾಗ ಇಲ್ಲ ಡೂಪ್ಲಿಕೇಟ್ ಮಚ್ಚು ಅಂತ ಹೇಳಿ ಬೇರೆ ಮಚ್ಚನ್ನು ತಂದಿಡೋದಕ್ಕೆ ಹೋದರು. ಆದರೆ ಸೋಷಿಯಲ್ ಮೀಡಿಯಾ ಯುಗ, ಮಾಧ್ಯಮಗಳು ಎಲ್ಲವನ್ನ ಬಹಳ ಸೂಕ್ಷ್ಮವಾಗಿ ಗಮನಿಸುವ ಯುಗ. ಈ ಯುಗದಲ್ಲಿ ಯಾವುದೋ ಡೂಪ್ಲಿಕೇಟ್ ಮಚ್ಚು ಅಂತ ಮತ್ತೊಂದು ಯಾವುದೋ ತಂದಿಟ್ಟರು, ಆಮೇಲೆ ನೋಡಿದ್ರೆ ಅದು ಆ ಮಚ್ಚಲ್ಲ, ಬಳಸಿದ ಮಚ್ಚೆ ಬೇರೆ, ಕೊಟ್ಟಿರೋ ಮಚ್ಚೆ ಬೇರೆ ಅಂತ. ಆಮೇಲೆ ಸ್ಟೇಷನ್ಗೆ ಹೋಗ್ಬೇಕಾದ್ರೆ ಎಂಥವ್ರಿಗೂ ಒಂದ್ಸಲ ಭಯ ಆಗುತ್ತೆ. ನಾವು ಹೋಗೋ ರೀತಿ ನೀತಿ, ನಡೆಯೋ ನಡೆ ಹೆಜ್ಜೆ ಪ್ರತಿಯೊಂದರಲ್ಲಿ ಭಯ ಇರುತ್ತೆ. ಆದರೆ ಶರ್ಟ್ ಗುಂಡಿ ಓಪನ್ ಮಾಡಿಕೊಂಡು ಆರಾಮಾಗಿ ಏನೂ ಇಲ್ಲದಿರೋ ಹಾಗೆ ಬಂದರು ನಮ್ಮ ಬುಜ್ಜಿ ರಜತ್. ಒಳಗಡೆ ಹೋಗೋ ದೃಶ್ಯ ಒಂದು ಕಡೆ ನೋಡ್ತಿದ್ದೀರಿ. ಈ ಕಡೆ ರಜತ್ತು ಶರ್ಟ್ ಗುಂಡಿ ಬಿಚ್ಚಿ ಹೆಚ್ಚು ಕಡಿಮೆ ರುದ್ರಾಕ್ಷಿ ಸರದುದ್ದಕ್ಕೂ ಶರ್ಟ್ ಗುಂಡಿ ಬಿಚ್ಚಿದ್ದಾರೆ. ಆದರೆ ಹೊರಗಡೆ ಬರೋ ಸಂದರ್ಭ ದೃಶ್ಯಗಳನ್ನು ನೋಡಿ, ಇನ್ನೊಂದು ಸಲ ಹಾಕ್ತಾರೆ ನೋಡಿ.
ಆ ಹೊರಗಡೆ ಬರೋ ಸಂದರ್ಭದಲ್ಲಿ ಬಿಚ್ಚಿದ್ದಂಥ ಗುಂಡಿಗಳನ್ನು ಹಾಕಿಸಿ ವಾಪಸ್ ಕಳಿಸಲಾಗಿದೆ. ಅದರ ಅರ್ಥ ಒಳಗಡೆ ಏನಾಗಿರುತ್ತೆ, ಯಾಕೆ ಹಾಕಿರಬಹುದು, ಒಳಗಡೆಯಿಂದ ಹೇಗೆ ಪೊಲೀಸರಿಂದ ಆ ಗುಂಡಿ ಹಾಕಿರುವಂತಹ ಸಾಧ್ಯತೆಗಳಿದೆ ಎಲ್ಲ ನೀವು ನಿಮ್ಮ ಭಾವಕ್ಕೆ ನಿಮ್ಮ ಭಕ್ತಿಗೆ. ಆದರೆ ರಜತ್ ಮತ್ತು ವಿನಯ್ ಇಬ್ಬರು ಕೂಡ ಶರ್ಟ್ ಗುಂಡಿ ಬಿಚ್ಕೊಂಡು ಎಂಟ್ರಿ ಕೊಟ್ಟರು, ಗುಂಡಿ ಹಾಕ್ಕೊಂಡು ಸೀದಾ ಈಗ ಪೊಲೀಸ್ ಕಾರ್ ಒಳಗಡೆ ಕೂತಿದ್ದಾರೆ. ದೃಶ್ಯಗಳನ್ನು ಗಮನಿಸ್ತಾ ಇದ್ದಾರೆ. ಇದನ್ನು ನೀವು ದಿಮಾಕು ಅಂತ ಕರಿತಿರೋ, ಅಹಂಕಾರ ಅಂತ ಕರಿತಿರೋ ಗೊತ್ತಿಲ್ಲ, ಬಟ್ ಯೂಶ್ವಲಿ ಅವರಿಬ್ಬರ ಆ್ಯಟಿಟ್ಯೂಡೇ ಅದು. ಪೊಲೀಸ್ ಸ್ಟೇಷನಲ್ಲೂ ಅದನ್ನೇ ಕಂಟಿನ್ಯೂ ಮಾಡೋದಕ್ಕೆ ಹೋದರು. ಆ ಆ್ಯಟಿಟ್ಯೂಡ್ನಲ್ಲಿ ಸದ್ಯಕ್ಕೆ ಈಗ ಪೊಲೀಸರು ಅದಕ್ಕೇನೋ ಬ್ರೇಕ್ ಹಾಕ್ದಂಗೆ ಕಾಣ್ತಾ ಇದೆ. ಬಟನ್ ಹಾಕ್ಕೊಂಡು ಹೊರಗಡೆ ಬಂದಿರುವಂಥ ದೃಶ್ಯಗಳು ಪೊಲೀಸ್ ಸ್ಟೇಷನ್ ಒಳಗೆ ಏನಾಗಿದೆ ಅನ್ನೋದಕ್ಕೆ ಸಾಕ್ಷಿ ಥರ ಕಾಣಿಸ್ತಾ ಇದೆ.